ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಉಳಿದಿರೋ 1 ಕಪ್ ಸಾಂಬಾರು, 1 ಕಪ್ಪು ರೈಸಿಂದ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ತಾಳಿಪಿಟ್ಟು ತೊಗೊಂಬಂದಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ ತಿಂದರೆ ಆಹಾ ಕಳೆದು ಹೋಗ್ತೀರಾ, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಮತ್ತು ತರಕಾರಿಗಳೆಲ್ಲ ಹಾಕೋಬೋದು. ಇದು ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಡಿನ್ನರ್ಗೆ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು ಫ್ರೆಂಡ್ಸ್. ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಪರಾತ್ ತೊಗೊಂಡಿದ್ದೀನಿ, ಒಂದು ಮಿಕ್ಸಿಂಗ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಜೋಳದ ಹಿಟ್ಟಿಂದ ಮಾಡಬೇಕು ತಾಳಿಪಿಟ್ಟು, ಸಖತ್ತಾಗಿರುತ್ತೆ. 1 ಕಪ್ಪಷ್ಟು ಜೋಳದ ಹಿಟ್ಟಿಗೆ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು, ರೈಸ್ ಫ್ಲವರ್ ತೊಗೋತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕಡಲೆ ಹಿಟ್ಟು ಇಲ್ಲದೆ ತಾಳಿಪಿಟ್ಟು ಮಾಡೋದಿಲ್ಲ ಫ್ರೆಂಡ್ಸ್. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಮುಂದೆ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ಮೇಲೆ ಮಸಾಲೆ ಎಲ್ಲ ನೀಟಾಗಿ ಕೂಡ್ಕೊಳ್ಳುತ್ತೆ. ಅದಕ್ಕೆ ಹಿಟ್ಟುಗಳನ್ನ ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಇದು ಕಂಪಲ್ಸರಿ ನಮ್ಮ ಕಡೆ ಹಾಕೋದು. ಮತ್ತು ಕ್ಯಾಬೇಜು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ತರಕಾರಿ ಸೊಪ್ಪು ಹಾಕೋಬೋದು, ಹಸಿಮೆಣ್ಸಿಕಾಯನ್ನು ಹಾಕೋಬೋದು. ನಾನು ಇದರಲ್ಲೇ ಸ್ಪ್ರಿಂಗ್ ಆನಿಯನ್, ಉಳ್ಳಾಗಡ್ಡಿ ಜಾಸ್ತಿ ತಂದು ಈರುಳ್ಳಿ ಹಾಕ್ಕೊಂಡಿಲ್ಲ. ನೀವು ಈರುಳ್ಳಿ ಸಹ ಹಾಕೋಬೋದು. ಎಲ್ಲ ತರಕಾರಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ, ತುಂಬ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ಜೋಳದ ಹಿಟ್ಟುಗಳಲ್ಲಿ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಇರುತ್ತಲ್ವ, ಮಕ್ಕಳು 1-2 ಟಿಫಿನಿಗೆ ಹಾಕ್ಕೊಟ್ರೆ, ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬ ಈಸಿಯಾಗಿ ಖುಷಿಯಾಗಿ ತಿಂತಾರೆ. ನೋಡಿ, ಈಗ ನಾನು ಎಲ್ಲ ತರಕಾರಿ ಸೊಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಉಳಿದಿರೋ ಅನ್ನ, ರಾತ್ರಿ ಉಳಿದಿರುತ್ತೆ ನೋಡಿ. ನಾನು ಜಾಸ್ತಿ ಆಲ್ಮೋಸ್ಟ್ ಈ ಥರ ತಾಲಿಪಿಟ್ಟು, ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲ ಬೆಳಗ್ಗೆನೇ ಮಾಡೋದು. ಲಂಚ್ ಬಾಕ್ಸಿಗೂ ಆಗುತ್ತೆ ಮತ್ತು ಹೆಲ್ದಿನೂ ಹೋಗುತ್ತೆ ಅಂದು. ನೀವು ನೋಡಿ, ರಾತ್ರಿ ಉಳಿದಿರೋ ಅನ್ನ ಸ್ವಲ್ಪ ಸಾಂಬಾರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಮೊದಲಿಗೆ ಫಸ್ಟ್ ಕಲಿಸ್ಕೊಳ್ಳಿ. ಸಾಂಬಾರಲ್ಲಿ ಒಗ್ಗರಣೆ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ತೆಗೆದುಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ಫಿಕ್ಸ್ ಅನ್ನ ಉಳಿದ್ರೆ ಹಾಕ್ತಾರೆ. ನಾನಿಲ್ಲಿ ಸಾಂಬಾರು ಉಳಿದಿತ್ತು, ಅದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಕಿ ನೋಡಿ ಒಂದು ಸಲ. ಒಳಗಡೆ ಇರೋ ತರಕಾರಿ ಏನರೆ ಸೊಪ್ಪು ಏನರೆ ಸಿಕ್ಕರೆ ತೆಗೆದುಬಿಡಿ, ಕರಿಬೇವು ಸಾಂಬಾರಲ್ಲಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋಕ್ಕೆ ಹೋಗಬೇಡಿ. ಫಸ್ಟಿಗೆ ಸ್ವಲ್ಪ ಎಳ್ಳು ಹಾಕೋತಾ ಇದ್ದೀನಿ, ಸ್ವಲ್ಪ ಅಜ್ವೇನು. ಅಜ್ವೇನು ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಜೀರಿಗೆ, ಅಜ್ವೇನು, ಎಳ್ಳು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಂಬಾರಲ್ಲೂ ಖಾರ ಇರುತ್ತೆ, ಖಾರ, ಉಪ್ಪು ಮತ್ತು ಅರಿಶಿನ, ಚುಟುಕಿ ಅರಿಶಿನ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಂಬಾರಲ್ಲಿ ಉಪ್ಪಿರುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕೋಬೇಕು. ಫಸ್ಟ್ ಇದೆಲ್ಲ ಸಾಂಬಾರಲ್ಲೇ ಮಿಕ್ಸ್ ಆಗಬೇಕು. ಇದರಲ್ಲೇ ಒದ್ದೆ ಇರುತ್ತೆ, ತರಕಾರಿಯಲ್ಲಿ ಕ್ಯಾಬೇಜೆಲ್ಲ ನೀರು ಬಿಡುತ್ತೆ, ಸ್ಪ್ರಿಂಗ್ ಆನಿಯನ್ ಎಲ್ಲ ಇರುತ್ತಲ್ವ. ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ನಾದ್ಕೋಬೇಕು. ತಾಳಿಪಿಟ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ಟೇಸ್ಟ್ ಇರಲ್ಲ. ಪೂರ್ತಿ ಗಟ್ಟಿ ಅಕ್ಕಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಡಿ. ಈ ಥರ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ರೆ ಏನಾಗುತ್ತೆ, ಎಲ್ಲ ಮಸಾಲೆ ಚೆನ್ನಾಗಿ ನೀಟಾಗಿ ಹಿಡ್ಕೊಳತ್ತೆ. ಈ ಥರ ಉಂಡೆ ಬರೋಷ್ಟು ನಾವು ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡಿ, ಇಲ್ಲಿ ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒದ್ದೆ ಬಟ್ಟೆಯಲ್ಲೂ ಕೂಡ ಮಾಡ್ಕೋಬಹುದು, ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಶೀಟಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕು, ಯಾಕಂದರೆ ಕಡಲೆ ಹಿಟ್ಟಿರುತ್ತೆ, ರೈಸ್ ಇರುತ್ತೆ, ಅಂಟ್ತಾ ಇರುತ್ತೆ ಕೈಗೆ. ಸ್ವಲ್ಪ ನೀರು, ಎಣ್ಣೆ ಏನಾದರೂ ಹಚ್ಕೊಂಡು ತಾಳಿಪಿಟ್ಟನ್ನ ತಟ್ಕೋಬೇಕು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬ ಹೆಲ್ದಿ. ಒಂದು ಸಲ ಟ್ರೈ ಮಾಡಿ. ನೀವು ಅನ್ನ ಮತ್ತು ಸಾಂಬಾರು ಸ್ಕಿಪ್ ಮಾಡ್ಬೋದು. ಎಲ್ಲ ತರಕಾರಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋಬೋದು. ನೋಡಿ, ನೀವು ಕಡಲೆ ಬೀಜ, ಈರುಳ್ಳಿ ಏನಾದರೂ ಹಾಕೋಬೋದು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ತಟ್ಕೊಳ್ಳಿ ಫ್ರೆಂಡ್ಸ್ ತಾಳಿಪಿಟ್ಟು. ನೋಡಿ, ದಪ್ಪನೇ ಇರುತ್ತೆ ತಾಳಿಪಿಟ್ಟು. ತೆಳ್ಳಗಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ರಿಸ್ಪಿನೇ ಆಗುತ್ತೆ. ಸಾಫ್ಟು ಮಾಡ್ಕೋಬೋದು, ಕ್ರಿಸ್ಪಿನೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ತೆಳುವಾಗಿ ನೀವು ತಟ್ಕೋಬೋದು. ನೋಡಿ, ನಮ್ಮ ಕಡೆ ಎಲ್ಲ ಒದ್ದೆ ಬಟ್ಟೆಯಲ್ಲಿ, ಕರ್ಚಿಪಿನ ಬಟ್ಟೆ ಅಥವಾ ಕಾಟನ್ ಬಟ್ಟೆಯಲ್ಲಿ ತಟ್ಕೋತಾರೆ. ನಾನಿಲ್ಲಿ ಹೋಳಿಗೆ ಶೀಟಲ್ಲಿ ತಟ್ಕೋತಾ ಇದ್ದೀನಿ. ಹಾಗೂ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು
ನಿಧಾನಕ್ಕೆ ಶೀಟ್ನ ಹಾಕ್ಕೊಳ್ಳಿ. ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ಶೀಟ್ನ ತೆಗೀರಿ. ಡೈರೆಕ್ಟ್ ಒಮ್ಮೆ ತೆಗೆಕ್ಕೆ ಹೋಗಬೇಡಿ, ಯಾಕಂದರೆ ಅಂಟು ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ 2 ಕಡೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ ನಿಧಾನಕ್ಕೆ ಎತ್ತಿ. ಸ್ವಲ್ಪ ಅಂಟು ಯಾಕೆ ಹೇಳಿ, ಆ ಕಡಲೆ ಹಿಟ್ಟಿರುತ್ತೆ, ಸ್ವಲ್ಪ ಅಂಟು ಬಂದೇ ಬರುತ್ತೆ. ನಿಧಾನಕ್ಕೆ ಎತ್ತು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮಸ್ತಾಗಿ ಬಂತಲ್ವ, ನೋಡೋಕಷ್ಟು ಮಸ್ತಾಗಿ ಕಲರ್ಫುಲ್ ಆಗಿದೆ ನೋಡಿ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಥರ ಸ್ಪ್ರಿಂಗ್ ಆನಿಯನ್ ಅಂತೂ ರಿಚಾಗಿ ಕೊಡುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. 1 ಸೆಕೆಂಡ್ 2 ಸೆಕೆಂಡ್ ಆದಮೇಲೆ ತಿರುವು ಹಾಕ್ಕೊಂಡು, ನಿಮಗೆ ಸಾಫ್ಟ್ ಬೇಕಾದರೆ ಸಾಫ್ಟಾಗಿ ಮಾಡ್ಕೋಬೋದು, ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೋಬೋದು ಫ್ರೆಂಡ್ಸ್. ನೋಡಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಘಮ ಘಮ ಅನ್ನುವ ಮಸ್ತಾಗಿರೋ ತಾಲಿಪೀಠ ರೆಡಿ ಆಗುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲ ತರಕಾರಿ ಇರುತ್ತಲ್ವ. ಸ್ಪ್ರಿಂಗ್ ಆನಿಯನ್ ಅಂತೂ ಆಹಾ ಏನು ರುಚಿ ಅಂತೀರ ನೋಡಿ, ಅಷ್ಟು ಮಸ್ತಾಗಿ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಥರನೂ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನೋಡಿ ಒಂಥರ ಆಯಿತು. ಇನ್ನೊಂದು ಥರ ನಾನು ತಾಳಿಪೀಠ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ಉಂಡೆನ ಎಷ್ಟು ಬೇಕಷ್ಟು ನೀವು ಹಿಟ್ಟು ತೊಗೊಂಡು ನಿಧಾನಕ್ಕೆ ದೊಡ್ಡದಾಗಿ ತಟ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ತಟ್ಕೋಬೋದು, ಚಿಕ್ಕದು ಭೀ ತಟ್ಕೋಬೋದು, ಎಲ್ಲ ಥರ ಮಾಡ್ತಾರೆ ತಾಳಿಪೀಠ ಅನುಕೂಲಕ್ಕೆ ತಕ್ಕಂಗೆ. ನೋಡಿ ಈ ಥರ ನಮ್ಮ ಮಧ್ಯಕ್ಕೆ ಹೋಲ್ ಹಾಕಿನೂ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಈ ಥರ ಇದನ್ನು ಪಕ್ಕ ತಾಳಿಪೀಠ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ ಮಾಡೋದು, ತಾಳಿಪೀಠು ಹೋಲ್ ಹಾಕಿಬಿಟ್ಟು. ಈಗ ನಿಧಾನಕ್ಕೆ ಹೆಂಚು ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೆಂಚು ಮೇಲೆ ಆ ಸೀಟನ್ನ ಹಾಕ್ಕೊಂಡ್ರೆ ಏನಾಗುತ್ತೆ, ಈಸಿಯಾಗಿ ಬಿಟ್ಕೊಳ್ಳುತ್ತೆ. ತುಂಬ ಘಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಮನೆಯೆಲ್ಲ ಒಂದು ಸಲ ಮಾಡಿ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಮತ್ತು ಲಂಚಿಗೆ ಮಾಡ್ಬೋದು, ಡಿನ್ನರಿಗೆ ಮಾಡ್ಬೋದು, ಮತ್ತು ಲಂಚ್ ಬಾಕ್ಸಿಗೆ ಮಾಡ್ಬೋದು, ಟಿಫಿನ್ ಬಾಕ್ಸಿಗೆ ಮಾಡ್ಬೋದು. ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಸಾಫ್ಟಾಗಿ ಬರುತ್ತೆ. ಲಿಡ್ ಕ್ಲೋಸ್ ಮಾಡದೇ ಇದ್ದರೆ ಗಟ್ಟಿಯಾಗಿ ಬರುತ್ತೆ, ಅದಕ್ಕೆ ಲಿಡ್ ಕ್ಲೋಸ್ ಮಾಡೇ ಮಾಡಬೇಕು. ನೋಡಿ ಈ ಥರ ಬೇಯಿಸ್ಕೊಳ್ಳಿ. ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ, ಹೇಗೆ ಅನ್ನಿಸ್ತು ಅಂತ ನಿಮಗೆ ಪಕ್ಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸೇಬೇಕು ನೀವು, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಅದು ಒಂದು ಸಲ ಮಾಡಿ ನೋಡಿದ್ರೆ ರುಚಿ ನಿಮ್ಗೆ ಗೊತ್ತಾಗುತ್ತೆ. ಯಾರೆಲ್ಲ ಇನ್ನೂ ತಾಲಿಪೀಠ ಮಾಡಿಲ್ಲ, ಟ್ರೈ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ. ಮೊಸರು ನಾನು ಉಪ್ಪಿನಕಾಯಿ ಸ್ವಲ್ಪ ದಾಲ್ ಮಾಡಿದ್ದೆ, ಅದ್ರ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಮೊಸರು ಉಪ್ಪಿನಕಾಯಿ ಪಕ್ಕ ಕಾಂಬಿನೇಷನ್ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರಿಚಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ತೆಳುವಾಗಿ ಸಾಫ್ಟಾಗಿದೆ ನೋಡಿ, ತುಂಬ ಮಸ್ತಾಗಿ ಬಂದಿತ್ತು, ತುಂಬ ರುಚಿಯಾಗಿ ಬಂದಿರುತ್ತೆ. ನೋಡೋರು ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ, ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಕೊಟ್ಟು ನೋಡಿ, ಖುಷಿಯಾಗುತ್ತೆ. ಮತ್ತೆ ಸಿಗೋಣ ಫ್ರೆಂಡ್ಸ್ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.